ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಕೆಲಸ ಐತೆ. ನಾಳೆ ಕನ್ನಡ ರಾಜ್ಯೋತ್ಸವ ಆದ್ದರಿಂದ ಸ್ವಲ್ಪ ಎಲ್ಲ ಮನೆ ಕೆಲಸ ಎಲ್ಲ ಐತೆ ಇವತ್ತು. ಈಗ ಮಾಡ್ಕೋಬೇಕು. ಮತ್ತು ಈಗ ಆದಷ್ಟು ಮಾಡ್ತೀನಿ. ಮಿಕ್ಕಿದ್ದೆಲ್ಲ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ನಾನು ಕೆಲ್ಸಕ್ಕೆ ರಜೆ ಹಾಕಿ ಬಂದಿದ್ದೀನಿ. ಹಾಗಾಗಿ ನಾನು ಹೊಲ್ಗೆ ನಮ್ಮ ಮನೆಯಲ್ಲಿ ಮಿಷಿನ್ ಐತಲ್ವ, ಮಿಷಿನೆಲ್ಲ ಪೂಜೆ ಮಾಡಿರಲಿಲ್ಲ, ಅದೆಲ್ಲ ಪೂಜೆ ಮಾಡಬೇಕು. ಮತ್ತು ಐತೆ ಕೆಲಸ, ಅದೆಲ್ಲ ನಾಳೆ ನಾನು ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನಿವತ್ತು ಯೂನಿವರ್ಸಿಟಿ ಹತ್ರ ಹೂವು ತಗೊಳ್ಳೋಣ ಅಂತ ಇಳಿದೆ. ಕೆಲಸದಿಂದ ಬಂದು ಅಲ್ಲಿ ಇಳಿದ್ಬಿಟ್ಟು ಹೂವು ತಗೊಂಡು ಹಂಗೆ ಮುಂದಕ್ಕೆ ಬಂದೆ. ಮತ್ತು ತೆಂಗಿನಕಾಯಿ ಯಾರಾದರೂ ಇಟ್ಕೊಂಡಿರ್ತಾರೇನೋ, ಮತ್ತು ಬಾಳೆಹಣ್ಣು ತಗೊಂಡೋಗೋಣ ಅಂತ. ಎಲ್ಲ ಪಚ್ಚ ಬಾಳೆಹಣ್ಣು ಇಟ್ಕೊಂಡಿದ್ರು. ಅದು ಪೂಜೆಗೆ ಸರೋಗಲ್ಲ ಅಲ್ವಾ, ಅದಕ್ಕೆ ನಾನು ಚಿಕ್ಕ ಬಾಳೆಹಣ್ಣು ನೋಡೋಣ ಅಂದ್ಬಿಟ್ಟು, ಅಂದರೆ ಏಲಕ್ಕಿ ಬಾಳೆಹಣ್ಣು ಸಿಗುತ್ತೇನೋ ಅಂದ್ಬಿಟ್ಟು ಆ ಕಡೆ ಬಂದೆ. ಹಂಗೆ ಸೀದಾ ನಡ್ಕೊಂಡು ಮುಂದಕ್ಕೆ ಎಲ್ಲೂ ಇರಲಿಲ್ಲ. ಹಂಗೆ ಮುಂದಕ್ಕೆ ಬರ್ತಾ ಅವರು ಯೂನಿವರ್ಸಿಟಿ ಹತ್ರ ಮಹಾಲಕ್ಷ್ಮಿ ದೇವಸ್ಥಾನ ಐತಲ್ಲ, ಅದ್ರ ಆಪೋಸಿಟ್ಟು ಕಡಲೆಕಾಯಿ ಮಾರ್ತಾರೆ. ಎಲ್ಲ ನೋಡಿರ್ತೀರ, ಇನ್ಸ್ಟಾಗ್ರಾಮ್ನಾಗೆಲ್ಲ ನೋಡಿರ್ತೀರ. ಅವ್ರು ಸಿಕ್ಕಿದ್ರು ಇವತ್ತು. ನಾನೇ ಹೋಗಿ ಮಾತಾಡಿಸ್ದೆ. ನಾನು ನಿಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿದ್ದೀವಿ ಅಂತ ಅಂದೆ. ಆಯಿತಾ, ಹೌದೇನಕ್ಕ ಅಂದರು. ತುಂಬ ನಗ್ನಗ್ತಾ ಮಾತಾಡ್ಸಿದ್ರು ಅಯ್ಯಪ್ಪ. ಮಾತಾಡಿಸಿ ನನಗೆ ಅಂದರೆ ಒಂದು ಕಡೆ ಇಂಥವ್ರನ್ನೊಬ್ಬರನ್ನ ನಾನು ಮಾತಾಡ್ಸಿದ್ನಲ್ಲ ಅನ್ನೋದೊಂದು ಖುಷಿನೂ ಒಂಥರ ಮನಸ್ಸಿಗೆ ಬೇಜಾರಾಯಿತು. ಯಾಕೆ ಅಂದರೆ ಅವ್ರ ಪಾಪ ಅವರು ನೋಡೋಣ ಇನ್ನೊಂದ್ಸಲ ಯಾವಾಗಾದರೂ ಅವ್ರದ್ದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆ ಅಂದರೆ ಅವರು ನನಗೆ ಹೇಳಿದ್ರು ಈ ಥರ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ. ಅವರು ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಿದೆ. ಅವರು ಆಯಿತು ಮಾಡಿರಿ, ಒಳ್ಳೆಯದಾಗಲಿ ಅಂದರು. ನನ್ನ ಮೊಬೈಲೆಲ್ಲ ನೋಡಿ, ನನ್ನ ವೀಡಿಯೋಗಳ್ನೆಲ್ಲ ಚೆಕ್ ಮಾಡಿ ನನಗೆ ನನ್ನ ವೀಡಿಯೋನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ನಂಗೆ ತುಂಬ ಖುಷಿ ಆಯಿತು. ಇರಲಿ, ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ. ಅವರು ಇಲ್ಲಿ ನನಗೆ ಒಂಥರ ಮುಜುಗರ ಆಗುತ್ತಣ್ಣ, ಈ ಥರ ಎಲ್ಲಾದರೂ ಒಂದು 4 ಜನ ಇರತ್ತ ಮಾತಾಡೋಕ್ಕೆ ಜೋರಾಗಿ ಒಂಥರ ಆಗುತ್ತೆ ಅಂದೆ. ಅವ್ರು ಹೇಳಿದ್ರು, ಹೆದರಬೇಡ್ರಿ, ಯಾಕೆ ನಾನಿಲ್ಲಿ ಬೇಜಾನ್ ವೀಡಿಯೋಗಳು ಮಾಡ್ತಿರ್ತೀನಿ, ಎಲ್ಲ ನಕ್ಕೊಂಡು ಹೋಗ್ತಿರ್ತಾರೆ, ನಾನು ಆದರೂ ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಧೈರ್ಯವಾಗಿ ಮಾಡಿ, ಏನು ಭಯ ಇಲ್ಲ, ಒಳ್ಳೊಳ್ಳೆ ವೀಡಿಯೋಗಳ್ನೆಲ್ಲ ಹಾಕಿ, ಏನಿಲ್ಲ ತೊಂದರೆ, ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ ಅಂದರು. ಅದೊಂದು ನನಗೆ ತುಂಬ ಖುಷಿಯಾಯಿತು. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಿರೋರೆಲ್ಲ ಅದನ್ನೇ ಹೇಳೋದು, ಮತ್ತು ಬೇರೆಯವರೆಲ್ಲ ಅದನ್ನೇ ಹೇಳೋದು, ಧೈರ್ಯವಾಗಿ ಮಾಡಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ರಘುವಣ್ಣನೂ ಅದೇ ಹೇಳಿದ್ರು, ಇವರು ಅದನ್ನೇ ಹೇಳಿದ್ರು, ಈವಣ್ಣನೂ ಅದನ್ನೇ ಹೇಳಿದ್ರು. ಒಂಥರ ನನಗೂ ಒಂಥರ ಧೈರ್ಯ ಬಂದಂಗೆ ಆಗುತ್ತೆ ಒಂದೊಂದ್ಸಲ ಈ ಥರ ಎಲ್ಲ. ಅಂದರೆ ಇವಾಗ ಆಚೆ ಈಚೆ ಓಡಾಡ್ತಿರ್ತೀವಲ್ವ, ಏನಾದರೂ ಒಂದು ಜೋರಾಗಿ ಮಾತಾಡಿ ವೀಡಿಯೋ ಮಾಡ್ತೀವಿ ಅಂದರೆ ಅಲ್ಲಿ 4 ಜನ ಇರ್ತಾರಲ್ವ. ಹಂಗಾಗಿ ಅದಕ್ಕೆ ನನಗೊಂಥರ ಮುಜುಗರ ಆಗೋದು. ಅದಕ್ಕೆ ಅವ್ರು ಆ ಥರ ಹೇಳಿದ್ರು ನನಗೆ, ಮಾಡಿ, ಏನು ತೊಂದರೆ ಇಲ್ಲ ಅಂತ. ಆಮೇಲೆ ನನಗೆ ತುಂಬ ಬೇಜಾರಾಗಿದ್ದೇನಪ್ಪ ಅಂದ್ರೆ ಅವ್ರ ಬಗ್ಗೆ, ಅವರು ಒಬ್ಬರೇ ಅಂತ ಇರೋದು, ಅವರು ತಾಯಿ ಇಲ್ವಂತೆ, ಅವರೊಬ್ಬರೇ ಅಂತ ಇರೋದು, ಒಬ್ಬರೇ ರೂಮ್ ಮಾಡ್ಕೊಂಡು ಒಬ್ಬರೇ ಇರೋದಂತೆ. ನಾನು ಒಂಥರ ಬೇಜಾರಾಯಿತು, ಅವ್ರ ತಾಯಿ ಇಲ್ಲ ಅಂತ ಹೇಳಿದ್ರಲ್ಲ. ಯಾರಿಗೇ ಆಗಲಿ ಮಕ್ಕಳಿಗೆ ತಾಯಿ ಇರಬೇಕು. ನಾನು ಇನ್ನೂ ಒಂದು ವಿಷಯ ಕೇಳಿದೆ, ಮದುವೆ ಆಗಿಲ್ವಾ ಅಂದೆ. ಪಾಪ ಅವರು ಇಲ್ಲಕ್ಕ ಅಂದರು. ತುಂಬ ಬೇಜಾರು. ಇಂಥವೆಲ್ಲ ನೋಡಿದಾಗ ತಾಯಿ ಇಲ್ಲ ಅಂದ್ರಲ್ಲ, ನಂಗೊಂಥರ ಬೇಜಾರಾಯಿತು. ಯಾಕೆ ಅಂತ ಅಂದರೆ, ಎಂಥವ್ರಿಗೆ ಅಲ್ಲಿ ಮಕ್ಕಳಿಗೆ ತಾಯಿ ಇರಬೇಕು. ಯಾರಿಲ್ಲ ಅಂದರೂ ಪರವಾಗಿಲ್ಲ, ತಂದೆ ಇಲ್ಲ ಅಂದರೂ ಒಂದು ಪಕ್ಷ ಮಕ್ಕಳು ತಾಯಿ ಇರಬೇಕು. ಯಾಕೆ ಗೊತ್ತಾ, ತಾಯಿ ಕಾಸು ನೀರು ಇರ್ಬೋದು, ಹಿಂಡು ಬಟ್ಟೆ ಕೊಡ್ಬೋದು, ಮಾಡು ಉಣ್ಣಕ್ಕೆ ಇಕ್ಬೋದು. ಅವ್ರು ವಯಸ್ಸಾಗಿ ಕೂತಿರಲಿ, ಅವರು ನನ್ನ ಮಗ ಬರ್ತಾನೆ ಅಂತ ಕೈಲಿ ಆಗಲಿಲ್ಲ ಅಂದ್ರೂ ದೇಹ ಕಡ್ಕೊಂಡು ಹೋಗಾದರೂ ಅಂತೂ ತಿಟ್ಟು ಮಾಡಿಕ್ಕಷ್ಟು ಕೆಪಾಸಿಟಿ ತಾಯಿಗಿರುತ್ತೆ. ನಂಗೆ ತುಂಬ ಬೇಜಾರಾಯಿತು. ತಾಯಿ ಇಲ್ಲ ಅಂದ್ರಲ್ಲ, ಪಾಪ ಒಬ್ಬನೇ ದಿನಕ್ಕ ಈ ಥರ ಅಂತ ಅವರು ನೋಡಿದ್ರೆ ನಮಗೆ ಒಂಥರ ಅನ್ನಿಸುತ್ತೆ ನಿಜವಾಗ್ಲೂ. ಯಾರಿಗೇ ಆಗಲಿ ಮಕ್ಳಿಗೆ ತಾಯಿ ಇರಬೇಕಪ್ಪ ನಿಜವಾಗ್ಲೂ. ಕುಟುಂಬದವರು ಅವ್ರ ನೋವೆಲ್ಲ ಹೇಳ್ಕೋಬೇಕು ಹೇಳ್ಕೊಂಡ್ರು ಸ್ವಲ್ಪ ಅಷ್ಟೇ. ಆದರೆ ನಾನು ಅದನ್ನೆಲ್ಲ ಜಾಸ್ತಿ ನನ್ನ ವೀಡಿಯೋದಲ್ಲಿ ಹೇಳಲ್ಲ. ಯಾಕಂದರೆ ಒಬ್ಬ ಮನುಷ್ಯನ ಮುಂದೆ ನಗು ಇರುತ್ತೆ, ಹಿಂದೆ ನೋವು ಇರುತ್ತೆ. ನಾವು ಯಾರಿಗೂ ನೋವಿಲ್ಲ, ಯಾರಿಗೂ ಕಷ್ಟ ಇಲ್ಲ ಅಂತ ನಾವು ಅನ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಒಬ್ಬೊಬ್ರಿಗೊಂದು ನೋವಿದ್ದೇ ಇರುತ್ತೆ.
ಎಂಥವ್ರಿಗನಾಗ್ಲಪ್ಪ ನಿಜವಾಗ್ಲೂ ಒಂದು ನೋವು ಇದ್ದೇ ಇರುತ್ತೆ. ಯಾರಿಗೂ ನೋವಿಲ್ದಂಗೆ ಇರೋಂಥ ಮನುಷ್ಯನೇ ಇಲ್ಲ. ಅದರಲ್ಲೂ ಕೆಲವು ಜನ ಹೆಂಗೆ ದೌಲತ್ತಾಗಿ ಮಾತಾಡ್ಬಿಡ್ತಾರೆ ಅಂದರೆ, ಯಾರನ್ನೇ ಆಗಲಿ ನಾವು ಕೀಳಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು. ಆ ಮನುಷ್ಯನ ಹಿಂದೆ ಒಂದು ನೋವು ಇದ್ದೇ ಇರುತ್ತೆ ನಿಜವಾಗ್ಲೂ. ಆ ಮನುಷ್ಯನ್ಗೆ ಅವ್ರದ್ದೇ ಆದಂಥ ಒಂದು ನೋವಿರುತ್ತೆ. ನಾವು ಯಾರನ್ನೇ ಆಗಲಿ ಕೀಳಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು. ಯಾರ ಬಗ್ಗೆನೂ ಅಷ್ಟೇ. ನೋವಲ್ಲಿರೋರಿಗೆ ಆ ನೋವು ಅನ್ನೋದು ಎಲ್ಲರಿಗೂ ಇರುತ್ತೆ. ಒಂದು ಜೀವಿಗೂ ಸಹ ಒಂದೊಂದು ನೋವು ಇದ್ದೇ ಇರುತ್ತೆ. ಯಾರಿಗೂ ನಾವು ಕೇವಲವಾಗಿ ಮಾತಾಡಬಾರ್ದು. ಅದೊಂದು ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಇತ್ತೀಚೆಗೆ ಯಾರಾದರೂ ತಂದೆ ತಾಯಿ ಇಲ್ಲ ಅಂದವ್ರನ್ನ ನೋಡಿದ್ರೆ ನನಗೊಂಥರ ನೋವಾಗುತ್ತೆ ನಿಜವಾಗ್ಲೂ. ಯಾಕೆ ಈ ಥರ ಆಗುತ್ತಲ್ವ? ಯಾರೇ ಆಗಲಿ ತಾಯಿ ಇರಬೇಕಪ್ಪ. ಯಾರಿಲ್ಲ ಅಂದ್ರೆ ಪ್ರಪಂಚದ ಮೇಲೆ ತಾಯ್ದಿರಿರಬೇಕು. ಮಕ್ಳಿಗೆ ಮಾತ್ರ ಯಾವತ್ತೂ ಅಷ್ಟೇ, ತಾಯ್ದಿರಿದ್ರೂ ಅಷ್ಟೇ ಮಕ್ಕಳಿಗೋಸ್ಕರ ತಮ್ಮ ಜೀವನ ಸವಿಸ್ಬೇಕೇ ಹೊರತು ಮತ್ತೊಂದು ಯಾವತ್ತೂ ಮಾಡಬಾರ್ದು. ಮಕ್ಕಳು ಅಷ್ಟೇ, ಕಣ್ಮುಂದೆ ಬರೋದು ಮಕ್ಕಳು ಅಷ್ಟೇ. ಇವತ್ತು ನಾನು ಒಂದೊಂದ್ಸಲ ನನಗೆ ಅಂದ್ಕೊಳ್ಳೋದಷ್ಟೇ, ನನ್ನ ಮಗ ಅಪ್ಪ ಇರೋವರೆಗೂ ನನ್ನ ಮಗನ ಚೆನ್ನಾಗಿ ನೋಡ್ಕೊಬಿಟ್ರೆ ಸಾಕು, ಅವ್ನಿಗೊಂದು ದಾರಿ ಮಾಡಿಬಿಟ್ರೆ ಸಾಕಪ್ಪ ಅಂತ ಎಷ್ಟು ನಾನು ಕಷ್ಟಪಡ್ತೀನಿ. ನಾನು ಕೆಲಸ ಮಾಡೋಕ್ಕೆ ಕಷ್ಟಪಡ್ತೀನಿ, ಮತ್ತು ಕೆಲಸ ಮಾಡೋಕ್ಕೆ ಬೇಜಾರಾಗಲ್ಲ, ಆದರೆ ಕಷ್ಟಪಡ್ತೀನಿ ನನ್ನ ಮಗನಿಗೋಸ್ಕರ. ಅದಕ್ಕೆ ನನಗೆ ನನ್ನ ಮಾತು ಕೇಳಿ ತುಂಬ ಬೇಜಾರಾಯಿತು. ನೀವೆಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಮಾಡಿ ಹಾಕ್ತಿರ್ತಾರೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಅವರು ವೀಡಿಯೋ ಮಾಡ್ತಾರೆ. ಅವ್ರಿಗೆ ಇನ್ಸ್ಟಾಗ್ರಾಮು ಐತೆ. ನಾನು ನೋಡಿ ಅಕ್ಕ ಅಂದರು, ನಾವು ಸಪೋರ್ಟ್ ಮಾಡೋಣ, ಒಳ್ಳೆಯದಾಗಲಿ. ಯಾಕಂದರೆ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಕಡಲೆಕಾಯಿ ಮಾರ್ತಾರೆ ಅವರು. ನಾನಿವತ್ತು ಅಲ್ಲೊಂದು ಹಂಗೆ ಅವ್ರ ಜೊತೆಯಲ್ಲಿ ಒಂದು ಫೋಟೋನ ತೆಗೆಸ್ಕೊಂಡಿದ್ದೀನಿ. ಮುಂದೆ ಒಂದು ದಿವಸ ಅವ್ರದ್ದೇ ಆದಂಥ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಅವರೇ ನನಗೆ ಧೈರ್ಯ ಅವರು ಹೇಳಿದ್ರು, ಆರಾಮಾಗಿ ಮಾಡಿ, ಹೆದರ್ಕೋಬೇಡಿ, ಯಾರು ಏನಾನ ಅಂದ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡ್ರಿ, ಜನಕ್ಕೋಸ್ಕರ ಮಾಡಿ ಅಂತೇಳಿ ಅಂದರು. ಈ ಥರ ಎಲ್ಲ ಜನಗಳು ನಮ್ಗೆ ಹೇಳಿದಾಗ ತುಂಬ ನಮಗೂ ಒಂಥರ ಧೈರ್ಯ ಬರುತ್ತೆ, ಖುಷಿಯಾಗುತ್ತೆ ನಿಜವಾಗ್ಲೂ. ನಾನು ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ನನಗೊಂದು 2-3 ಸಿಕ್ಕಿದ್ರು ನೋಡಿ. ಇವರೇ ಮುತ್ತು ಹನುಮಕ್ಕ ಅಂತ. ಒಳ್ಳೆ ಮನುಷ್ಯ, ಆ ಥರ ಏನು ತರಲೆ ಅಂತ ಏನಿಲ್ಲ, ಮನುಷ್ಯ ತುಂಬ ಒಳ್ಳೆಯವರು. ಇವ್ರಿಗೆಲ್ಲ ಸಪೋರ್ಟ್ ಮಾಡಿ.